ಕಾಂತಾರದ ಬಗ್ಗೆ ನಮಗೆ ಸಹಜವಾಗಿ ನಿರೀಕ್ಷೆ ಇತ್ತು, ಯಾಕೆಂದರೆ ಮೊದಲ ಕಾಂತಾರ ನೋಡಿದ ಮೇಲೆ ನಿರೀಕ್ಷೆ ಜಾಸ್ತಿ, ಡಬಲ್ 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 ಆಯಿತು. ಬಟ್ ಆ ಡಬಲ್ 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 ಡಬಲ್ನ 10 ಪಟ್ಟು ರೀಚ್ ಆಗಿದೆ ಕಾಂತಾರ ಚಾಪ್ಟರ್ 1. ಆಲ್ ಕ್ರೆಡಿಟ್ ಗೋಸ್ ಟು ಯು ಆ್ಯಂಡ್ ರಿಷಬ್ ಅವರು, ಇಡೀ ತಂಡ. ಥ್ಯಾಂಕ್ ಯು. ಆ ಕ್ರೆಡಿಟ್ಸ್ನ ಹೇಗೆ ತೊಗೊಳ್ಳೋದು ನನಗೆ ಗೊತ್ತಿಲ್ಲ. ನಾನು ಒಂದು ಚಿಕ್ಕ ಪಾರ್ಟಾಗಿ ಈ ಸಿನಿಮಾಲಿ ಒಂದು ಡಿಪಾರ್ಟ್ಮೆಂಟ್ನ ಹ್ಯಾಂಡಲ್ ಮಾಡಿ, ಆಮೇಲೆ ಐ ಫೀಲ್ ಸೋ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಗೆಟಿಂಗ್ ದಿಸ್ ಅಪರ್ಚುನಿಟಿ. ಈ ಥರದ್ದು ಒಂದು ಸಿನಿಮಾಲಿ ಕೆಲಸ ಮಾಡೋದಕ್ಕೆ ಸಿಕ್ಕಿರೋದು, ರಿಷಬ್ ಡೈರೆಕ್ಷನಲ್ಲಿ ಹೊಂಬಾಳೆಯಿಂದ ನನ್ನ ಟ್ರಸ್ಟ್ ಮಾಡಿ ಈ ಥರದ್ದೊಂದು ಅಪರ್ಚುನಿಟಿ ಕೊಟ್ಟಿರೋದಕ್ಕೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ಈ ಜರ್ನಿ ವೆರಿ ಸ್ಪೆಷಲ್ ಫಾರ್ ಅಸ್, ಲೈಕ್ ಆ್ಯಸ್ ಯು ಸೆಡ್, ಕಾಂತಾರ ಎಂಟೈರ್ ಜರ್ನಿನೇ 5 ಇಯರ್ಸು ತುಂಬ ಸ್ಪೆಷಲ್ ಆ್ಯಂಡ್ ಮೆಮೊರೇಬಲ್. ಅಂದರೆ ಈ ಥರದ್ದೆಲ್ಲ ಸಿನಿಮಾಗಳು ಮೋಸ್ಟ್ಲಿ ಲೈಫ್ ಟೈಮ್ ಅಲ್ಲಿ ಒಂದ್ಸಲ ಆಗೋ ಥರದ್ದು ಅನ್ನೋ ಥರ ಅನಿಸುತ್ತೆ ನನಗೆ. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಇದು ಸಿನಿಮಾ ಚೆನ್ನಾಗಿ ವರ್ಕ್ ಆಗ್ತಿರೋದು ತುಂಬ ಖುಷಿ ಆಗ್ತದೆ. ಅಂದರೆ ಮತ್ತೊಂದು ಸಲ ಪ್ರೂವ್ ಮಾಡಿದರು ಕನ್ನಡಿಗರು, ಅಂದರೆ ಒಳ್ಳೆ ಸಿನಿಮಾ ಮಾಡಿದಾಗ ನಾವು ಯಾವತ್ತೂ ಕೈ ಹಿಡಿತೀವಿ, ಜೊತೆಗೆ ನಿಲ್ತೀವಿ ಅನ್ನೋದನ್ನ. ಲಾಸ್ಟ್ ಟೈಮ್ ಕೂಡ ಹಾಗೆ ಒಂದು ಚಿಕ್ಕ ಸಿನಿಮಾ ಅಂತ ಹೊರಟಿದ್ದನ್ನ ಅಷ್ಟು ಚೆನ್ನಾಗಿ ಬ್ಲೆಸ್ ಮಾಡಿ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅದನ್ನ ಸೂಪರ್ ಹಿಟ್ ಮಾಡಿ ಬೇರೆ ಸ್ಟೇಟ್ಗಳಲ್ಲಿ ಅದು ನಮ್ಗೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗೋ ಥರ. ಅದು ಹೇಗೆ ಬೇಡಿಕೆ ಒಟ್ಟಿಗೆ ಬಂದ್ಬಿಡ್ತು ಅಂತ ಹೇಳಿದ್ರೆ ನಿಮಗೆ ಹಗಲು ರಾತ್ರಿ ಯಾವ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಭಾಷೆಗೆ ಅದನ್ನ ಡಬ್ ಮಾಡಬೇಕು ಅನ್ನೋ ಟೆನ್ಷನ್ ಶುರು ಆಗೋಗಿತ್ತು ನಿಮಗೆ. ಹಾಗೆ ಸ್ಟೇಜ್ ಬೈ ಸ್ಟೇಜ್ ಅದು ಒಂದೊಂದು ವೀಕಿಗೆ ಒಂದೊಂದು ಲ್ಯಾಂಗ್ವೇಜ್ ಡಬ್ಬಿಂಗ್ ಆಯಿತು. ಬಟ್ ಎಲ್ಲ ಕಡೆಗೂ ತುಂಬ ಚೆನ್ನಾಗಿ ವರ್ಕ್ ಆಯಿತು ಆ ರೆಸ್ಪಾನ್ಸು ಎಲ್ಲದು. ಬಟ್ ಹಾಗೆ ಅದೊಂದು ದೊಡ್ಡ ಜವಾಬ್ದಾರಿ ಕೂಡ. ನೀವು ಹೇಳಿದ್ರಲ್ವ, ಅಂದರೆ ಎಲ್ಲರೂ ಕಾಯ್ತಾ ಇದ್ವಿ ನೆಕ್ಸ್ಟ್ ಕಾಂತಾರಾಗೆ ಅಂತ. ಸೊ ಅಷ್ಟು ಜನ ಕಾಯ್ತಾ ಇರಬೇಕಾದ್ರೆ ಅದೊಂದು ದೊಡ್ಡ ಜವಾಬ್ದಾರಿ ಅಲ್ಲ. ಅಷ್ಟು ಜನ ನಮಗೆ ಲಾಸ್ಟ್ ಕಾಂತಾರ ಮಾಡ್ತಾ ಆ ಥರ ಏನೂ ಇರಲಿಲ್ಲ. ರೆಗ್ಯುಲರಾಗಿ ಹೇಗೆ ಸಿನಿಮಾ ಮಾಡ್ತಿದ್ವಿ ಹಾಗೆ ಒಂದು ಸಿನಿಮಾ ಮಾಡಿದ್ದು. ಬಟ್ ಈ ಸಿನಿಮಾ ಮಾಡಬೇಕಾದ್ರೆ ಎಲ್ಲರೂ ಕಣ್ಣು ಈ ಸಿನಿಮಾದ ಮೇಲಿದೆ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾ ನೋಡ್ತಾ ಇತ್ತು. ಬಾಲಿವುಡ್ ಇಂಡಸ್ಟ್ರಿ ನೋಡ್ತಾ ಇತ್ತು, ತೆಲುಗು, ತಮಿಳು ಎಲ್ಲ ಇಂಡಸ್ಟ್ರಿಗಳು ನಿಮ್ಮನ್ನು ನೋಡ್ತಾ ಇದ್ವು. ಓಕೆ, ಕಾಂತಾರ ಬರ್ತಾ ಇದೆ, ಡೇಟ್ ಎಲ್ರಿಗೂ ಗೊತ್ತಿತ್ತು ಅಂತ ಅನ್ಸುತ್ತೆ. ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಅದು ತುಂಬ ಒಂದೊಂದು ಸಲ ಅದರಿಂದ ಸ್ವಲ್ಪ ಒತ್ತಡನೂ ಆಗುತ್ತೆ. ಬಟ್ ಸಮ್ಟೈಮ್ ವಿ ಆಲ್ ಆರ್ ಗ್ರೇಟ್ಫುಲ್ ಫಾರ್ ದಟ್ ಅಪರ್ಚುನಿಟಿ. ಅಂದರೆ ಎಷ್ಟು ಜನಕ್ಕೆ ಈ ಥರದ್ದು ಬಂದು ಸಿನಿಮಾಗಳು ಸಿಗುತ್ತೆ, ಅದರಲ್ಲಿ ಕೆಲಸ ಮಾಡೋದಕ್ಕೆ ಸಿಗುತ್ತೆ. ಮಾಡಿರೋ ಕೆಲಸ ಅಷ್ಟು ಚೆನ್ನಾಗಿ ಹೊರಗಡೆ ಬಂದು ಜನ ಅಪ್ರಿಷಿಯೇಟ್ ಮಾಡೋ ಥರ ಆಗುತ್ತೆ. ಸೊ ಅದೆಲ್ಲ ಖುಷಿ ಆಗುತ್ತೆ.